ರಾಜಪ್ರಭುತ್ವದಲ್ಲಿ ಸ್ಥಾಪನೆಯಾದಂಥ ಈ ಕಾರ್ಖಾನೆ ಪ್ರಜಾಪ್ರಭುತ್ವದ ಕಾಲದಲ್ಲಿ ಹಾಳು ಹಂಪೆಯಾಗಿರ್ತಕ್ಕಂಥದ್ದು ಬಹಳ ಶೋಚನೀಯ. ಹಾಳು ಹಂಪೆಯಾಗಿದೆ ಇದು. ಆ ಕಾರಣಕ್ಕಾಗಿ ನಾವು ಸನ್ಮಾನ್ಯ ಸಚಿವರಿಗೆ ಸೂಚಿಸೋದಿಷ್ಟೇ, ಎರಡೇ ಮಾತು ಹೇಳಿಬಿಡ್ತೀವಿ. ಈ ತರಳುಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಏನೇನು ಕಾಣಿಕೆ ಸಂಗ್ರಹ ಇದೆ ಭಕ್ತಾದಿಗಳಿಂದ, ಇದರ ಖರ್ಚು ವಜಾಜಾತ ಏನು ಉಳಿಯುತ್ತೋ ಅದಕ್ಕೆ ನಾವು ಮಠದಿಂದ ಸೇರಿಸಿ 5 ಕೋಟಿ ರೂಪಾಯಿಗಳನ್ನು ನಾವು ನಿಮಗೆ ವಾಗ್ದಾನ ಮಾಡ್ತೀವಿ. ಇದರಲ್ಲಿ ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ, 50 ಲಕ್ಷ ಉಳಿಯುತ್ತೋ ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ. ಆದರೆ ನಾವು ಮಠದ ವತಿಯಿಂದ ಭಕ್ತಾದಿಗಳಿಂದ ಭಿಕ್ಷೆ ಎತ್ತಿ ಆದರೂ 5 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಸಿದ್ಧರಿದ್ದೀವಿ. ನೀವು ಮನಸ್ಸು ಮಾಡಿ ಇಲ್ಲೇನು ಮುಚ್ಚಿದೆಯಲ್ಲ ಕಾರ್ಖಾನೆ, ಇದು ಮತ್ತೆ ಪುನರ್ಜೀವನಗೊಂಡು ಹಿಂದಿನ ಮಹಾರಾಜರು ಏನು ಮಾಡಿದ್ದಾರೆ ಅದರ ಸಾಕಾರ ರೂಪ ಮತ್ತಾಗಬೇಕು. ಇಲ್ಲಿ ಆಗಬೇಕಾಗಿರೋದು ಕೆಲಸದ ಗ್ಯಾರಂಟಿ, ಬೇರೆ ಗ್ಯಾರಂಟಿಗಳಲ್ಲ. 5 ಗ್ಯಾರಂಟಿಗಳಿಗೆಲ್ಲ ಅದಕ್ಕಿಂತ ಮುಖ್ಯವಾಗಿ ಕೆಲಸದ ಗ್ಯಾರಂಟಿ, ದುಡಿಮೆಯ ಗ್ಯಾರಂಟಿ ನಮ್ಮ ಜನರಿಗೆ ಬಂದರೆ ಕೊಟ್ಟರೆ ಅದಕ್ಕಿಂತ ಹೆಚ್ಚಿನದು ಏನೂ ನಮ್ಮ ಜನರಿಗೆ ಬೇಕಾಗಿಲ್ಲ. ನಾಳೆ 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕು ಬರಬೇಕು ಅಂತ ನಾವು ಕೇಳಿದ್ದೀವಿ, ಆದರೆ ಅವತ್ತು ಬಜೆಟ್ ಇದೆ. ಹೀಗಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಕೇಸರಿ ಹೇಳಿ ಏನಾದರೂ ಮಾಡಿ ನೀವು ಬಜೆಟ್ನಲ್ಲಿ ಯಡಿಯೂರಪ್ಪನವ್ರು ಹೇಗೆ ಘೋಷಣೆ ಮಾಡಿದರೋ ಕರ್ನಾಟಕ ರಾಜ್ಯದಲ್ಲಿ, ಹಾಗೆ ಕೇಂದ್ರ ಸರ್ಕಾರದಲ್ಲಿ ಈ ಕಾರ್ಖಾನೆಯ ಪುನರುತ್ಥಾನದ ಬಗ್ಗೆ ಬೇಕಾದಂಥ ಹಣ ಬಜೆಟ್ನಲ್ಲಿ ಸೇರೋ ಹಾಗೆ ನೀವು ಮಾಡ್ತೀರಾ ಅಂತಂದು ನಾವು ಆಶಿಸಿ ಅವರ ಮಾತಿಗೆ ಅನುವು ಮಾಡಿಕೊಡ್ತೀವಿ.